ವೀಕ್ಷಕರೇ ನೋಡಿ, ಜೈಲಿನಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡ್ತಾ ಇದ್ದಾರೆ ಅಂತಂದ್ರೆ ಅದು ಜೈಲೋ ಅಥವಾ ಒಂದು ಹೋಟೆಲ್ಲೋ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ದಿನದಿಂದ ದಿನಕ್ಕೆ ಈ ರೀತಿಯಾದಂತಹ ಪ್ರಕರಣಗಳು ಈ ಪರಪ್ಪನಗ್ರಹಾರ ಜೈಲಿನಲ್ಲಿ ಹೆಚ್ಚಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ. ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ. 5 ಸ್ಟಾರ್ ಹೋಟೆಲ್ನಲ್ಲಿ ಇರುವಂತಹ ಸೌಲಭ್ಯ ಜೈಲಿನಲ್ಲಿ ಸಿಗ್ತಾ ಇದೆ. ಜೈಲಲ್ಲಿದ್ರೂ ಕೂಡ ಸಿಗುತ್ತೆ ಬೇಕಾಗಿರುವಂತಹ ಎಲ್ಲಾ ಐಟಮ್ಸ್ಗಳು. ಶಿಕ್ಷೆಯಾಗಿ ಜೈಲು ಸೇರಿರೋ ಕೈದಿಗಳ ಬಿಂದಾಸ್ ಲೈಫ್. ಫೋನ್, ಬ್ಲೂಟೂತ್, ಟಿವಿ, ಸ್ಟವ್ ಎಲ್ಲ ಇರುತ್ತೆ ಸೆಲ್ನಲ್ಲಿ. ಮತ್ತೆ ಮತ್ತೆ ಅದೇ ತಪ್ಪು, ರೂಲ್ಸ್ ಪಾಲನೆಯೇ ಇಲ್ಲ. ಜೈಲಾಧಿಕಾರಿಗಳ ಕಣ್ತಪ್ಪಿಸಿ ನಡೆಯುತ್ತಾ ಅಕ್ರಮಗಳು. ಜೈಲಿನ ರಾಜಾತಿಥ್ಯ ಬಗ್ಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ನಿರಂತರವಾಗಿ ವರದಿಯನ್ನ ಬಿತ್ತರ ಮಾಡಲಾಗ್ತಾ ಇದೆ. ಈಗಲಾದ್ರೂ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರಾ ಕಾರಾಗೃಹ ಎಡಿಜಿಪಿ ಅವರು ಕೊಟ್ಟಂತಹ ಮಾತುಗಳು, ಕೊಟ್ಟಂತಹ ಭರವಸೆಗಳು ಭರವಸೆಯಾಗಿಯೇ ಉಳಿತಾ ಇದೆ. ಜೈಲಾಧಿಕಾರಿಗಳು ಮಾತ್ರ ಹಣದ ದಾಹಕ್ಕೆ ಒಂದ್ ಕಡೆ ದಾಸರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಎಷ್ಟು ದುಡ್ಡು ಕೊಡ್ತಾರೋ ರಾಜಾರೋಷವಾಗಿ ಹೇಗೆ ಬೇಕಾದ್ರೂ ಬದುಕಬಹುದು. ಜೈಲಿನ ಒಳಗಡೆ ಹೋಗೋದು ಶಿಕ್ಷೆಯನ್ನ ಅನುಭವಿಸೋದಕ್ಕೆ. ಆದ್ರೆ ಇಲ್ಲಿ ಯಾರು ಶಿಕ್ಷೆಯನ್ನ ಅನುಭವಿಸ್ತಾ ಇರುವ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಐಷಾರಾಮಿ ಜೀವನವನ್ನ ಜೈಲಿನೊಳಗೆ ನಡೆಸುವಂತಹ ಕೆಲಸಗಳು ಆಗ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಜೈಲಾಧಿಕಾರಿಗಳು ಎಲ್ಲವನ್ನ ಕೂಡ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಇದೆಲ್ಲದಕ್ಕೂ ಕೂಡ ನೇರವಾಗಿ ಹೊಣೆ ಜೈಲಾಧಿಕಾರಿಗಳೇ ಆಗ್ತಾರೆ. ಯಾಕೆ ಅಂದ್ರೆ ಜಾಮರ್ ಏನ್ ಮಾಡ್ತಾ ಇದ್ದಾವೆ ಅನ್ನುವಂತಹ ಪ್ರಶ್ನೆ. ಇದರ ಜೊತೆಗೆ ಜೈಲಾಧಿಕಾರಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ಸಾಬೀತಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಸುದ್ದಿಗಳನ್ನ ಗ್ಯಾರಂಟಿ ನ್ಯೂಸ್ ಬಿತ್ತರ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ಕೊಳ್ತಾನೆ ಬಂದಿದೆ. ಬರೀ ಸುದ್ದಿಯನ್ನ ಬಿತ್ತರ ಮಾಡಿದ ತಕ್ಷಣ ಆಯ್ತು ನಾನು ಆಕ್ಷನ್ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ ವಿನಃ ಆ ಆಕ್ಷನ್ ಅನ್ನ ಖಂಡಿತವಾಗಿ ತೆಗೆದುಕೊಳ್ಳೋದಾದ್ರೆ ಯಾರ ಮೇಲೆ ಆಕ್ಷನ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ಯಾವ ರೀತಿಯಾಗಿ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮೊಬೈಲ್ನಲ್ಲಿ ನಿರತರಾಗಿದ್ದಾರೆ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಬೇರೆ ಬೇರೆ ಹೆಸರುಗಳಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮನೆಗೆ ಕಾಲ್ ಮಾಡೋದು, ಬೇಕಾದವರಿಗೆ ಕಾಲ್ ಮಾಡೋದು, ಅಲ್ಲಿಂದನೇ ರೂಲ್ ಮಾಡುವಂತಹ ಕೆಲಸಗಳನ್ನ ಈ ಕೈದಿಗಳು ಮಾಡ್ತಾ ಇದ್ದಾರೆ. ಜೈಲಿನ ಒಳಗಡೆ ಕೂತ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಕೇಕ್ ಒಳಗಡೆ ಹೋಗುತ್ತೆ. ಮತ್ತೆ ತಮಗೆ ಬೇಕಾದಂತಹ ಆಹಾರ ಪದಾರ್ಥಗಳು ಕೂಡ ಜೈಲಿನ ಒಳಗಡೆ ಆ ಒಂದು ಸೆಲ್ನಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಇನ್ನ ಯಾವ ರೀತಿಯಾಗಿ ಜೈಲಿನಲ್ಲಿ ಅವ್ಯವಸ್ಥೆಯ ಆಗರವಾಗಿದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ.